ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಕಳೆದ ಒಂದು ತರಗತಿಯಲ್ಲಿ ನಾವು ಬಯೋಡೈವರ್ಸಿಟಿ ಚಾಪ್ಟರಲ್ಲಿ ಏನು ಬಯೋಡೈವರ್ಸಿಟಿ, what are the species, animal and plant species, how they distribute all over the world at different regions. Then biodiversity, that is levels of biodiversity, species level, genetic level and ecological level of biodiversity. Then diversity on the earth and as well as in India. Then what are the causes for biodiversity? So there are four major causes: habitat loss and fragmentation, then over exploitation, alien species invasion and co-extinctions. These are four major causes for biodiversity losses. It is also called evil quartet. So in the last class we already discussed about the biodiversity conservation. So in biodiversity conservation, why we should conserve biodiversity? ಈಗ ಏನು ಬಯೋಡೈವರ್ಸಿಟಿ ಕನ್ಸರ್ವೇಷನ್ ಇದೆ, ನಾವು ಯಾಕೆ ಜೀವ ವೈವಿಧ್ಯತೆಯನ್ನು ಕಾಪಾಡಬೇಕಾಗಿದೆ, ಸಂರಕ್ಷಣೆ ಮಾಡಬೇಕಾಗಿದೆ ಅಂತ ಹೇಳಿದಾಗ ಬಯೋಡೈವರ್ಸಿಟಿ ಕನ್ಸರ್ವೇಷನಲ್ಲಿ ನಾವು ಎರಡು ಆಸ್ಪೆಕ್ಟನ್ನು ನಾವು ನೋಡ್ತಾ ಹೋಗ್ತೇವೆ. ಅಲ್ಲಿ ಒಂದನೇದಾಗಿ ನಾವು ತಗೊಂಡಾಗ ಆಸ್ಪೆಕ್ಟು ವೈ ವಿ ಶುಡ್ ಕನ್ಸರ್ವ್ ಬಯೋಡೈವರ್ಸಿಟಿ ಅಂಡ್ ಹೌ ವಿ ಕನ್ಸರ್ವ್ ಬಯೋಡೈವರ್ಸಿಟಿ. ಸೊ ದೀಸ್ ಆರ್ ಟೂ ಆಸ್ಪೆಕ್ಟ್ಸ್ in biodiversity conservation. So in yesterday's class we discussed briefly about why we should conserve biodiversity. ಯಾಕೆ ನಾವು ಆ ಜೀವ ವೈವಿಧ್ಯತೆಯನ್ನು ನಾವು ಸಂರಕ್ಷಣೆ ಮಾಡಬೇಕಾಗಿದೆ ಅನ್ನುವಂತಹ ಕಾನ್ಸೆಪ್ಟಲ್ಲಿ ನಾವಲ್ಲಿ ನೋಡ್ತಾ ಹೋದ್ವಿ. ಮೂರು ರೀಸನ್ಸ್ ಅನ್ನು ಅಲ್ಲಿ ಕೊಡ್ತೇವೆ ನಾವು. ಸೊ ದೋಸ್ ತ್ರೀ ರೀಸನ್ಸ್ ಅಗೈನ್ grouped into three categories. ಆ ಮೂರು ಕಾರಣಗಳನ್ನು ನಾವು ಮೂರು ಕೆಟಗರಿಗಳಾಗಿ ನಾವಲ್ಲಿ ಏನು ಮಾಡ್ತಾ ಇದ್ದೇವೆ, ಡಿವೈಡ್ ಮಾಡ್ತಾ ಇದ್ದೇವೆ, ಗ್ರೂಪ್ ಮಾಡಿದ್ದೇವೆ. ಸೊ ದಿ ಫಸ್ಟ್ ಕೆಟಗರಿ, ದಟ್ ಇಸ್ ದ ರೀಸನ್, ದಟ್ ಈಸ್ ಯುಟಿಲಿಟೇರಿಯನ್ ಅಂತ ಕರಿತೇವೆ. ಸೊ ದಟ್ ಮೀನ್ಸ್ ನ್ಯಾರೋಲಿ utilitarian. And second one is broadly utilitarian, and third one is ethical arguments. So these are the three reasons. So we again classified into three categories. Why should we conserve biodiversity? So coming to the first reason, the first category, so I recall ones, that is narrowly utilitarian. This one already discussed in yesterday's class, but in today's class I repeat the same, that is the first reason of biodiversity conservation. ಮತ್ತೊಮ್ಮೆ ನಾನು ಅದನ್ನ ಹೇಳ್ತಾ ಹೋಗ್ತೇನೆ. So narrowly utilitarian, the first reason, the first category for biodiversity conservation. So narrowly utilitarian, that means human gets benefits from the nature. So human gets benefits from the nature in the sense products. So there are so many natural products coming from plant species in the nature. ಪ್ರಕೃತಿಯಲ್ಲಿ ಏನು ಈ ಒಂದು ಪ್ಲಾಂಟ್ ಸ್ಪೀಶೀಸ್ ಇದೆ ಅದರ ಕೊಡುಗೆ ಯಾವುದು ಅಂದಾಗ ಅನೇಕ ರೀತಿಯಲ್ಲಿ ಇವತ್ತು ಮನುಷ್ಯನಿಗೆ ಒಂದು ವಸ್ತುಗಳನ್ನು ಅದು ಪ್ರಕೃತಿ ದತ್ತವಾಗಿ ಕೊಡ್ತಾ ಬರ್ತಾ ಇದೆ. ಇದು ಒಂದು ಬೆನಿಫಿಟ್ ಹ್ಯೂಮನ್ಗೆ. ಎಲ್ಲಿಂದ ಸಿಗ್ತಕ್ಕಂಥದ್ದು? ನೇಚರ್ಸಿಂದ ಸಿಗ್ತಕ್ಕಂಥದ್ದು, ಅದರಲ್ಲಿ ಪ್ಲಾಂಟ್ ಸ್ಪೀಶೀಸಿಂದ ಸಿಗುವಂತಹ ಒಂದು ಬೆನಿಫಿಟ್ಸ್. ಸೊ ದೋಸ್ valuable products coming from plant species, such as products in the form of
materials and construction materials etc. ಓಕೆ, ಯಾವ ರೀತಿ ನಮಗೆ ಫುಡ್ ಪ್ರಾಡಕ್ಟ್ಸ್ ಮನುಷ್ಯನಿಗೆ ಸಿಗ್ತಾ ಇದೆ ಇವತ್ತು ಒಂದು ಬೆನಿಫಿಟ್ಸ್ ಆಗಿ ಪ್ಲಾಂಟ್ ಸ್ಪೀಶೀಸ್ ಇಂದ ಅಂದಾಗ, ಸೊ ಫಸ್ಟ್ ಒನ್ ಫುಡ್. ವಿ ಆಲ್ ಡಿಪೆಂಡ್ ಅಪಾನ್ ಫುಡ್ ಫಾರ್ ಪ್ಲಾಂಟ್ ಸ್ಪೀಶೀಸ್. ನಾವು ಆಹಾರಕ್ಕಾಗಿ ಸಸ್ಯಗಳನ್ನು ಅವಲಂಬಿಸಿದ್ದೇವೆ. ಸೊ ಸಪ್ಲೈ ಇನ್ ದಿ ಫಾರ್ಮ್ ಆಫ್ pulses, cereals, vegetables and fruits. ಇವತ್ತು ಆಹಾರ ಅನ್ನುವಂಥದ್ದು ನಮಗೆ ಯಾವ್ಯಾವ ರೂಪದಲ್ಲಿ ಇವತ್ತು ಮನುಷ್ಯನಿಗೆ ಸಿಗ್ತಾ ಇದೆ ಅಂದಾಗ, ಹಣ್ಣಿನ ರೂಪದಲ್ಲಿ ಇರಬಹುದು, ತರಕಾರಿ ರೂಪದಲ್ಲಿ ಇರಬಹುದು, ಅಥವಾ ಧಾನ್ಯಗಳ ರೂಪದಲ್ಲಿ ಇರಬಹುದು, ಅಥವಾ ಕಾಳುಗಳ ರೂಪದಲ್ಲಿ ಸಿಗಬಹುದು. ಇವೆಲ್ಲವೂ ಕೂಡ ಫುಡ್ ಮಟೀರಿಯಲ್ಸ್. So essential for human nutrition. Okay, so ಆಹಾರ ಅಂದಾಗ ನಮ್ಗೆ ಈ ರೀತಿನಲ್ಲಿ ಏನಾಗ್ತಾ ಇದೆ ಇವತ್ತು ಸಪ್ಲೈ ಆಗ್ತಾ ಇದೆ ಪ್ಲಾಂಟ್ ಸ್ಪೀಶೀಸ್ ಇಂದ. Then industrial materials, those are commercial products, what we say. ಸೊ ನಮಗೆ ವಾಣಿಜ್ಯ ಮಟ್ಟದಲ್ಲಿ ನಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳು ಅಗೈನ್ ಪ್ಲಾಂಟ್ ಸ್ಪೀಶೀಸ್ ಇಂದ ನಮಗೆ ಪ್ರಕೃತಿ ದತ್ತವಾಗಿ ಏನಾಗ್ತಾ ಇದೆ, ಫ್ರೀ ಗಿಫ್ಟ್ ಆಗಿ ನಮಗೆ ಸಿಗ್ತಾ ಇದೆ. ಸೊ ಇಂಡಸ್ಟ್ರಿಯಲ್ ಮಟೀರಿಯಲ್ಸ್ ಲೈಕ್ ಟ್ಯಾನಿನ್ಸ್, ರೆಸಿನ್ಸ್, then dyes ಎಕ್ಸೆಟ್ರಾ. ನೋಡಿ ಎಷ್ಟು ರೂಪದಲ್ಲಿ ಸಿಗ್ತಾ ಇದೆ ನಮಗೆ ಇಂಡಸ್ಟ್ರಿಯಲ್ ಕೈಗಾರಿಕೆ ಕಾರ್ಖಾನೆಗಳ ಮಟ್ಟದಲ್ಲಿ. ರಾ ಮಟೀರಿಯಲ್ಸ್ ಆಗಿ ನಾವು ಯೂಸ್ ಮಾಡ್ತಕ್ಕಂಥ ಪ್ರಾಡಕ್ಟ್ಸ್ ಎಗೇನ್ ಎಲ್ಲಿಂದ ನಮಗೆ ಸಿಗ್ತಾ ಇದೆ ಅಂದಾಗ, ಒಬ್ಟೈನ್ಡ್ ಫ್ರಮ್ ಡಿಫರೆಂಟ್ ಪ್ಲಾಂಟ್ ಸ್ಪೀಶೀಸ್ ಇನ್ ನೇಚರ್. ಯಾವ ರೂಪದಲ್ಲಿ ಸಿಗ್ತಾ ಇದೆ ಅಂದಾಗ ಟ್ಯಾನಿನ್ಸ್ ಇರಬಹುದು, ಹಾಗೇನೆ ರೆಸಿನ್ಸ್ ಇರಬಹುದು. ಏನು ಪ್ಲಾಂಟ್ ಒಂದು ಸ್ಟೆಮ್ ಆ ಉಡಿ ಪಾರ್ಟ್ ಇಂದ ಬರ್ತಕ್ಕಂತಹ ಆ ಲೇಟೆಕ್ಸ್ ಏನಿದೆ, ದಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ರಬ್ಬರ್ and other synthetic products. Then the resins and dyes, different colors, for example. So one of the best example for dye, that is indigo, a purely plant product. That plant belongs to the family, that is Solanaceae. ಸೊಲಾನೆಸಿಗೆ ಸೇರಿರ್ತಕ್ಕಂತಹ ಪ್ಲಾಂಟ್ ಇಂದ ನಮ್ಗೆ ಇವತ್ತು ಇಂಡಿಗೋ ಅಂತಕ್ಕಂಥ ಬ್ಲೂ ಕಲರ್ ಡೈ ಇವತ್ತು ನಮಗೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ. ಸೊ ಇವೆಲ್ಲವೂ ಕೂಡ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಬೇಕಾಗ್ತಕ್ಕಂತಹ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಆಲ್ ದೇ. ಸೊ ಕಮಿಂಗ್ ಫ್ರಮ್ ಒಬ್ಟೈನ್ಡ್ ಫ್ರಮ್ ಪ್ಲಾಂಟ್ಸ್. ಮತ್ತೆ ಪುನಃ ನಾವು ಪ್ಲಾಂಟ್ ಸ್ಪೀಶೀಸ್ ಇಂದ ಇದನ್ನು ನಾವು ಪಡ್ಕೊಳ್ತಾ ಇದ್ದೇವೆ. ಹಾಗೆ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಅಂದಾಗ ಏನು ಬಿಲ್ಡಿಂಗ್ ಇರ್ಬೋದು, ಮತ್ತೊಂದಿರ್ಬೋದು, ಏನು ಕನ್ಸ್ಟ್ರಕ್ಟ್ ಮಾಡ್ತೇವೆ, ಆ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಆಗಿ ನಮಗೆ ಯಾವ ರೀತಿ ಸಪ್ಲೈ ಆಗ್ತಾ ಇದೆ ಒಂದು ಆ ಪ್ರಾಡಕ್ಟ್ ಅಂದಾಗ, ಇನ್ ದಿ ಫಾರ್ಮ್ ಆಫ್ ಫೈಬರ್ ಅಂಡ್ ಫೈರ್ವುಡ್ಸ್. ಸೊ ಫೈಬರ್ ಇರ್ಬೋದು ಅಥವಾ ಫೈರ್ವುಡ್ಸ್ ಇರ್ಬೋದು, ಏನು ಮರದ ದಿಮ್ಮಿಗಳು ಅಂತ ಏನು ಹೇಳ್ತೀರಾ. ಸೊ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಆಗಿ ಒನ್ ಮೋರ್ ಇಸ್ ದೇರ್ ಪಲ್ಪ್ ಅಂತ ಕರೀತೇವೆ. ಏನು ಒಂದು ಆ ಪ್ಲಾಂಟ್ ಸ್ಟೆಮ್ ಒಳಗಡೆ ಇರ್ತಕ್ಕಂಥ ಪಲ್ಪ್ ಏನಿದೆ, ಸೊ ದಟ್ ಕ್ಯಾನ್ ಬಿ ಯೂಸ್ಡ್ ಫಾರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೇಪರ್ ಇಂಡಸ್ಟ್ರಿನಲ್ಲಿ ಅದನ್ನ ಯೂಸ್ ಮಾಡ್ಕೊಳ್ತಾರೆ. ಸೊ ದೀಸ್ ಆರ್ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಅಂತ ಕರಿತೇವೆ ನಾವು. ಹೀಗೆ ಪ್ರಕೃತಿ ದತ್ತವಾಗಿ ಪ್ಲಾಂಟ್ ಸ್ಪೀಶೀಸ್ ಇಂದ ಹ್ಯೂಮನ್ ಬೀಯಿಂಗಿಗೆ ಏನಾಗ್ತಾ ಇದೆ, ಇಷ್ಟೆಲ್ಲ ನಮಗೆ ಪ್ರಾಡಕ್ಟ್ಸ್ ಏನಾಗ್ತಾ ಇದೆ ಸಿಗ್ತಾ ಹೋಗ್ತದೆ. ಫುಡ್ ರೂಪದಲ್ಲಿರ್ಬೋದು, ಆಹಾರದ ರೂಪದಲ್ಲಿರ್ಬೋದು, ಅಥವಾ ಕೈಗಾರಿಕೆಗಳಿಗೆ ಬೇಕಾಗಿರ್ತಕ್ಕಂಥ ಕಚ್ಚಾ ವಸ್ತುಗಳ ರೂಪದಲ್ಲಿರ್ಬೋದು, ಹಾಗೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ ಬೇಕಾಗಿರ್ತಕ್ಕಂತಹ ಮಟೀರಿಯಲ್ಸ್ ಈ ರೂಪದಲ್ಲಿ ಸಿಗ್ಬಹುದು. ಸೊ ದೀಸ್ ಆರ್ ಆಲ್ ಪ್ರಾಡಕ್ಟ್ಸ್ ಅವೈಲಬಲ್ ಫ್ರಮ್ ದಿ ಪ್ಲಾಂಟ್ಸ್ ಇನ್ ನೇಚರ್. ಸಸ್ಯಗಳಿಂದ ನಮಗೆ ಸಿಗುವಂಥದ್ದು. ದಟ್ಸ್ ವೈ ವಿ ಶುಡ್ ಕನ್ಸರ್ವ್. ಅದಕ್ಕಾಗಿ ನಾವೇನು ಮಾಡಬೇಕಾಗಿದೆ, ಈ ಒಂದು ಸ್ಪೀಶೀಸ್ ಅನ್ನು ನಾವು ಕನ್ಸರ್ವ್ ಮಾಡಬೇಕಾಗಿದೆ. ವಿ ಶುಡ್ ಕನ್ಸರ್ವ್ ಬಯೋಡೈವರ್ಸಿಟಿ. ಓಕೆ, ಸೊ ದೆನ್ another example, so many drugs, you know, so many drugs extracted from plant species
ನಿಯರ್ಲಿ ಅಬೌಟ್ 50% ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಡ್ರಗ್ಸ್ ಒಬ್ಟೈನ್ಡ್ ಫ್ರಮ್ ಡಿಫರೆಂಟ್ ಪ್ಲಾಂಟ್ ಸ್ಪೀಶೀಸ್. ಇವತ್ತು ನಾವು ಏನು ಡ್ರಗ್ಸ್ ಮಾದಕ ವಸ್ತುಗಳು ಅಂತ ಏನು ಹೇಳ್ತೇವೆ, ಇವುಗಳಲ್ಲಿ 50% ಅಷ್ಟು ಮಾದಕ ವಸ್ತುಗಳು ನಮಗೆ ಸಸ್ಯಗಳ ಒಂದು ಪಾರ್ಟ್ಸ್ ಇಂದ ನಮಗೆ ಸಿಗ್ತಾ ಇದೆ. ಸೊ ಇಟ್ಸ್ ಅನ್ಇಮ್ಯಾಜಿನಬಲ್. 50% ಅಷ್ಟು ನಮಗೆ ಡ್ರಗ್ಸ್ ಸಸ್ಯಗಳ ಪ್ರಾಡಕ್ಟ್ಸ್ ಆಗಿ ಸಿಗ್ತಾ ಇದೆ, ಪ್ಲಾಂಟ್ ಪ್ರಾಡಕ್ಟ್ಸ್ ಆಗಿ ನಮ್ಗೆ ಇವತ್ತು ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾವು ಕೊಡ್ಬೋದು ಹೆರಾಯಿನ್, ಮಾರ್ಫಿನ್, alkaloids, cannabinoids. So these are main drugs. All they obtained or extracted from plants. Okay, then so these drugs are used in different fields. So then next one, medicinal plants. Medicinal plants. ಹಾಗೆಯೇ ನಾವು ಔಷಧೀಯ ಸಸ್ಯಗಳಂತ ಬಂದಾಗ ಅಗೇನ್ ಪ್ಲಾಂಟ್ ಸ್ಪೀಶೀಸ್ ಇಂದ ನಮಗೆ ಸಿಗ್ತಾ ಇದೆ. ಸೊ ದಟ್ ಒನ್ ನೀಡ್ಫುಲ್ ಇನ್ ದಿ ಆಯುರ್ವೇದಿಕ್ ಫೀಲ್ಡ್. So many medicinal plants, nearly about 25,000 different species of medicinal plants worldwide distributed all over the region. ಎಲ್ಲ ಕಡೆಗೂ ಕೂಡ ಏನಾಗಿದೆ ಇವತ್ತು ಡಿಸ್ಟ್ರಿಬ್ಯೂಟ್ ಆಗಿದೆ. 25,000 ನಮಗೆ ಇವತ್ತು ಮೆಡಿಸಿನಲ್ ಪ್ಲಾಂಟ್ಸ್ ಏನಾಗ್ತಾ ಇದೆ, ಮೆಡಿಸಿನ್ ರೂಪದಲ್ಲಿ ಪ್ರಾಡಕ್ಟ್ಸ್ ಅನ್ನ ಕೊಡ್ತಾ ಇದೆ. ಸೊ ದೋಸ್ ಪ್ರಾಡಕ್ಟ್ಸ್ ಯೂಸ್ಡ್ ಇನ್ different types of medicine for curing different diseases. So medicinal plants. So these are all the products obtained from a plant species. So it is amazing one. ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. That's why we should conserve diversity, plant species diversity. ಇದಕ್ಕಾದ್ರೂ ನಾವೇನ್ ಮಾಡಬೇಕಾಗಿದೆ, ಇವತ್ತು ಆ ಸ್ಪೀಶೀಸ್ ಅನ್ನ ನಾವು ಕನ್ಸರ್ವ್ ಮಾಡಬೇಕಾಗಿದೆ. ಈ ಕಾರಣದಿಂದ ನಾವು ಸಂರಕ್ಷಣೆ ಮಾಡಬೇಕಾಗಿದೆ. Then all these sources put into bioprospecting. So what is meant by bioprospecting? ಹಾಗಾದ್ರೆ ಏನು ಈ ಸೋರ್ಸಸ್ ಎಲ್ಲ ಸಿಗ್ತಾ ಇದೆ ನಮಗೆ ಸಂಪನ್ಮೂಲಗಳು, ಈ ಸಂಪನ್ಮೂಲಗಳು ನಮಗೆ ಏನನ್ನ ಕೊಡುತ್ತೆ ಅಂದಾಗ ಪುಟ್ ಇಂಟು bioprospecting. Prospecting. So what is meant by bioprospecting? That means it is defined as exploring molecular, genetic and a species levels diversity for products of its economic importance. So this is what we will say the bioprospecting. ಇದನ್ನ ನಾವು ಬಯೋಪ್ರಾಸ್ಪೆಕ್ಟಿಂಗ್ ಅಂತ ಕರಿತೀವಿ. ಏನು ಸೋರ್ಸಸ್ ಸಿಗ್ತಾ ಇದೆ ಇವತ್ತು ಆಹಾರದ ರೂಪದಲ್ಲಿ ಅಥವಾ ಕಮರ್ಷಿಯಲ್ ಒಂದು ಪ್ರಾಡಕ್ಟ್ಸ್ ಆಗಿ ಏನು ಸಿಗ್ತಿದೆ, ಮೆಡಿಸಿನಲ್ ಪ್ಲಾಂಟ್ಸ್ ಪ್ರಾಡಕ್ಟ್ಸ್ ಆಗಿ ಏನು ಸಿಗ್ತಿದೆ, ಡ್ರಗ್ಸ್ ಆಗಿ ಏನು ಸಿಗ್ತಿದೆ, ಇವೆಲ್ಲವೂ ಕೂಡ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋರ್ಸಸ್ ಫ್ರಮ್ ಪ್ಲಾಂಟ್ಸ್. ನೋ ಸೊ ದೀಸ್ ಸೋರ್ಸಸ್ ಪುಟ್ ಇಂಟು ಬಯೋಪ್ರಾಸ್ಪೆಕ್ಟಿಂಗ್. ಇದನ್ನ ನಾವು ಏನಂತ ಹೇಳ್ತೇವೆ, ಬಯೋಪ್ರಾಸ್ಪೆಕ್ಟಿಂಗ್ ಅಂತ ಕರಿತೀವಿ. ಯಾಕೆ ಅಂದಾಗ ಎಕ್ಸ್ಪ್ಲೋರಿಂಗ್, ದಟ್ ಮೀನ್ಸ್ ಡಿಸ್ಕವರಿಂಗ್, ಕಂಡು ಹಿಡಿಯುವುದಂಥದ್ದು. ಎಕ್ಸ್ಪ್ಲೋರಿಂಗ್ ಅಂತಂದ್ರೆ ಕಂಡು ಹಿಡಿಯುವುದು. ಡಿಸ್ಕವರಿಂಗ್ ಮಾಲಿಕ್ಯುಲರ್ ಲೆವೆಲ್, ಏನ್ ಮಾಲಿಕ್ಯೂಲ್ಸ್ ಅನ್ನ ಒಳಗೊಂಡಿರ್ತಕ್ಕಂಥದ್ದು. ಹಾಗೆ ಜೆನೆಟಿಕ್ ಲೆವೆಲ್ ಅನುವಂಶೀಯವಾಗಿ, ಅಂಡ್ ಸ್ಪೀಶೀಸ್ ಲೆವೆಲ್ ಡೈವರ್ಸಿಟಿ. ಏನು ಸ್ಪೀಶೀಸ್ ಅಲ್ಲಿ ನಾವು ಇವತ್ತು ನೋಡ್ತಾ ಇದ್ದೀವಿ ಡೈವರ್ಸಿಟಿಯಲ್ಲಿ, ಆ ಸ್ಪೀಶೀಸ್ ಅಲ್ಲಿ ಅದರಲ್ಲಿ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ, ಜೆನೆಟಿಕ್ ಲೆವೆಲ್ ಅಲ್ಲಿ, ಹಾಗೆ ಡಿಫರೆಂಟ್ ಸ್ಪೀಶೀಸ್ ಲೆವೆಲ್ ಅಲ್ಲಿ ಏನಿದೆ ಡೈವರ್ಸಿಟಿ. ಸೊ ಇದರಲ್ಲಿ ನಾವು ಏನನ್ನ ನೋಡ್ತಾ ಇದ್ದೇವೆ, ಫಾರ್ ಪ್ರಾಡಕ್ಟ್ಸ್, ಅವುಗಳಿಂದ ಸಿಗುವಂತಹ ಉತ್ಪನ್ನಗಳು. ಯಾಕೆ ಅಂದಾಗ ಆಫ್ ಇಟ್ಸ್ ಎಕನಾಮಿಕ್ ಇಂಪಾರ್ಟೆನ್ಸ್, ಆ ಪ್ರಾಡಕ್ಟ್ಸ್ ಗಳಿಗೆ ಇರುವಂತಹ ಒಂದು ಬೇಡಿಕೆ, ಅದಕ್ಕೆ ಇರ್ತಕ್ಕಂತಹ ಪ್ರಾಮುಖ್ಯತೆ, ಇದು ನಾವು ಬಯೋ, that is life condition, prospecting, that is discovering a different
different levels, either genetic, molecular and species level diversity. So this is the bioprospecting. Now we move on to the second category. That one is reason. Second reason why we should conserve biodiversity. So the second reason, that one is second category, broadly utilitarian. So in this aspect, in this reason, in this category, diversity of many species, including plants and animal species, useful to the ecosystem. ಇವೇನು ಒಂದು ಸ್ಪೀಶೀಸ್ ಇದೆ, ಪ್ಲಾಂಟ್ ಸ್ಪೀಶೀಸ್ ಇರ್ಬೋದು, ಅನಿಮಲ್ ಸ್ಪೀಶೀಸ್ ಏನಿದೆ, ಸೊ ದೇ ಪ್ಲೇ ಇಂಪಾರ್ಟೆಂಟ್ ರೋಲ್ ಟು ದಿ ಇಕೋಸಿಸ್ಟಮ್. ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಆ ಇಕೋಸಿಸ್ಟಮ್ ಲೆವೆಲ್ ಅಲ್ಲಿ. ಹೇಗೆ ಅಂದಾಗ, ಫಾರ್ ಎಕ್ಸಾಂಪಲ್ ಸೊ ಅಮೆಜಾನ್ ರೈನ್ ಫಾರೆಸ್ಟ್. So one of the biggest rainforest in world. ಇಡೀ ಪ್ರಪಂಚದಲ್ಲೇ ತುಂಬ ದೊಡ್ಡದಾಗಿರ್ತಕ್ಕಂತಹ ಅರಣ್ಯ ಅಂದಾಗ, ತಿಕ್ಕಾಗಿರ್ತಕ್ಕಂಥ ಅರಣ್ಯ ಅಂದಾಗ ಅಮೆಜಾನ್ ರೈನ್ ಫಾರೆಸ್ಟ್. That forest provides so many kinds of species diversity. ಅನೇಕ ರೀತಿಯಾಗಿರ್ತಕ್ಕಂಥ ಸ್ಪೀಶೀಸ್ಗಳ ಒಂದು ಉಗಮಕ್ಕೆ ಕಾರಣವಾಗಿದೆ ಅಮೆಜಾನ್ ರೈನ್ ಫಾರೆಸ್ಟ್. Now, Amazon rainforest that releases 20% of oxygen to the atmosphere at the global level. ಈ ಒಂದು ಫಾರೆಸ್ಟ್ ಇಂದ ನಮ್ಗೆ ಇವತ್ತು ಏನು ಪ್ರಕೃತಿಯಲ್ಲಿ 20% ಅಷ್ಟು ನಮಗೆ ಪ್ಯೂರ್ ಆಕ್ಸಿಜನ್ ಏನಾಗ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಗ್ಲೋಬಲ್ ಲೆವೆಲ್ ಅಲ್ಲಿ 20% ಅಷ್ಟು ಏನಾಗ್ತಾ ಇದೆ, ಈ ಒಂದು ಪ್ಯೂರ್ ಆಕ್ಸಿಜನ್ ರಿಲೀಸ್ ಆಗ್ತಾ ಇದೆ. ಸೊ ಕ್ಯಾನ್ ವಿ ಪುಟ್ ಎನಿ ಪ್ರೈಸ್ ಫಾರ್ ದಟ್ ಒನ್? ಹಾಗಾದ್ರೆ ನಾವೇನಾದ್ರೂ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗ್ತದಾ? ನೋ, ಅದಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಸೊ ದಟ್ ನೇಚರ್ಸ್ ಗಿಫ್ಟ್. Then another example, pollination process. You know, nature provides different kinds of pollinatory agents. Those bring pollination in plants. ಇವತ್ತು ಪ್ರಕೃತಿ ಏನಾಗಿದೆ, ಅನೇಕ ರೀತಿಯಲ್ಲಿ ಈ ಒಂದು ಮಧ್ಯವರ್ತಿಗಳನ್ನ, ಪರಾಗಸ್ಪರ್ಶ ಕ್ರಿಯೆ ನಡೆಸಿಕೊಡುವಂತಹ ಮಧ್ಯವರ್ತಿಗಳನ್ನ ಪ್ರಕೃತಿ ದತ್ತವಾಗಿ ಕೊಟ್ಟಿದೆ, ಸಿಕ್ಕಿದೆ ನಮಗೆ. ಸೊ ಈ ಒಂದು ಮಧ್ಯವರ್ತಿಗಳು ಏನ್ ಮಾಡ್ತಾ ಇದೆ, ಇವತ್ತು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ಏನ್ ಮಾಡ್ತಾ ಇದೆ, ಅನೇಕ ಸಸ್ಯಗಳಲ್ಲಿ ಪರಾಗಸ್ಪರ್ಶ ಕ್ರಿಯೆಯನ್ನ ಉಚಿತವಾಗಿ ಫ್ರೀ ಆಗಿ ಮಾಡಿಕೊಡ್ತಾ ಇದೆ. ದಿಸ್ ಒನ್ ಇಸ್ ಆಲ್ಸೋ ಅಮೇಜಿಂಗ್. ಸೊ ದೋಸ್ ಪಾಲಿನೇಟರ್ಸ್, ನಥಿಂಗ್ ಬಟ್ ಬರ್ಡ್ಸ್, bats and other animals, honeybees, beetles, insects, etc. So all they are biotic agents, ಜೀವ ಇರ್ತಕ್ಕಂಥ ಏಜೆಂಟ್ಸ್. ಬ್ಯಾಟ್ ಇರ್ಬೋದು, ಬರ್ಡ್ಸ್ ಇರ್ಬೋದು, ಇನ್ಸೆಕ್ಟ್ಸ್ ಇರ್ಬೋದು, ಬೀಟಲ್ಸ್ ಇರ್ಬೋದು, ಈವನ್ ದಿ ಗೋರಿಲ್ಲಾ ಆರ್ ದಿ ಲೆಮ್ಯೂರ್, ಪ್ರೈಮೇಟ್ಸ್ ಬಂದಾಗ ಇವೆರಡರಿಂದಲೂ ಕೂಡ ಪರಾಗಸ್ಪರ್ಶ ಕ್ರಿಯೆ ಆಗುವಂಥದ್ದು. ದ್ಯಾನ್ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ ಆಲ್ಸೋ ಸಮ್ ಟೈಮ್, ಕೆಲವು ಸಂದರ್ಭದಲ್ಲಿ ಮನುಷ್ಯನಿಂದಲೂ ಕೂಡ ಆಗುವಂಥದ್ದು. ಸೊ ಈ ಎಲ್ಲ ಪಾಲಿನೇಟರಿ ಏಜೆಂಟ್ಸ್ ಏನ್ ಮಾಡ್ತದೆ, ಸೊ ಅಟ್ ಡಿಫರೆಂಟ್ ಆಂಗಲ್ಸ್ ಬ್ರಿಂಗ್ ಪಾಲಿನೇಷನ್ ಇನ್ ಮೆನಿ ಟೈಪ್ಸ್ ಆಫ್ ಸ್ಪೀಶೀಸ್. ಅನೇಕ ಸ್ಪೀಶೀಸ್ ಏನಿದೆ ಪ್ಲಾಂಟ್ಸ್ ಅಲ್ಲಿ, ಅದು ಫ್ರೀ ಆಗಿ ಏನ್ ಮಾಡ್ಕೊಡ್ತದೆ, ಪರಾಗಸ್ಪರ್ಶ ಕ್ರಿಯೆಯನ್ನ ನಡೆಸಿಕೊಡ್ತದೆ. ಸೊ ಪಾಲಿನೇಷನ್ ಒನ್ ಆಫ್ ದಿ ಮೇಜರ್ ಈವೆಂಟ್ ಇನ್ ಆಲ್ ಫ್ಲವರಿಂಗ್ ಪ್ಲಾಂಟ್ಸ್. That pollination lead the next event, that one is fertilization. So fertilization brings, that is production of fruits, seeds, etc. Okay, so the pollination, nature provides different kinds of pollinatory agents. So those agents bring pollination in so many kinds of varieties of plant species.
That. Next one. That one is amazing. ಬಹಳ ವಿಸ್ಮಯಕಾರಿಯಾಗಿರ್ತಕ್ಕಂಥದ್ದು. When we walking during spring season in early morning, what we see in surroundings, ನಾವು ಒಂದು ಸ್ಪ್ರಿಂಗ್ ಸೀಸನ್ ಇದೆ, ಆ ಒಂದು ಚೈತ್ರ ಮಾಸದಲ್ಲಿ ಏನಾದರೂ ಬೆಳಗಿನ ವೇಳೆಯಲ್ಲಿ ವಾಕ್ ಮಾಡ್ತಾ ನೋಡಿದಾಗ ಪ್ರಕೃತಿ ನಮಗೆ ಹೇಗೆ ಕಾಣ್ತದೆ ಅಂದಾಗ, ಸೊ ವಿ ಕ್ಯಾನ್ ಸಿ ಬ್ಲೂಮ್ ಆಫ್ ಫ್ಲವರ್ಸ್. ತಾನೇ ಅರಳಿರ್ತಕ್ಕಂತಹ ಫ್ಲವರ್ಸ್ ಅನ್ನ ನೋಡ್ತೇವೆ, ಬ್ಯೂಟಿಫುಲ್ ದೆನ್ ಸೊ ವಿ ಹರ್ಡ್ ಸಾಂಗ್ಸ್, ಮೆಲೋಡಿಯಸ್ ಸಾಂಗ್ಸ್ ಫ್ರಮ್ ಸಾಂಗ್ ಬರ್ಡ್ಸ್. ತುಂಬ ಮಧುರವಾಗಿರ್ತಕ್ಕಂತಹ ನಾವು ಇಂಪಾದ ಹಾಡುಗಳನ್ನು ನಾವು ಪಕ್ಷಿಗಳ ಹಾಡುಗಳನ್ನು ನಾವು ಅಲ್ಲಿ ಕೇಳ್ತಾ ಹೋಗ್ತೇವೆ ಅದರ ಮಧುರ ದನಿಯಲ್ಲಿ. ಸೊ ಹಾಗಾದ್ರೆ ಇದಕ್ಕೆ ನಾವೇನಾದ್ರೂ ಬೆಲೆ ಕಟ್ಟಲಿಕ್ಕೆ ಆಗ್ತದಾ? ಕ್ಯಾನ್ ವಿ ಪುಟ್ ಎನಿ ಪ್ರೈಸ್ ಟ್ಯಾಗ್ ಫಾರ್ ದೀಸ್ ಥಿಂಗ್ಸ್? ನೋ. ಇದಕ್ಕೆ ನಾವು ಯಾವ ರೀತಿ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ದಟ್ ಒನ್ ಇಸ್ ಅಮೇಸಿಂಗ್. ದಟ್ ಈಸ್ ನೇಚರ್ಸ್ ಗಿಫ್ಟ್. ಇದು ನಮಗೆ ಪ್ರಕೃತಿ ಕೊಟ್ಟಿರ್ತಕ್ಕಂತಹ ಕಾಣಿಕೆ, ಕೊಡುಗೆ. ಸೊ ದೀಸ್ ಆರ್ ಆಲ್ ದಟ್ ಕಮ್ಸ್ ಅಂಡರ್ ದಿ ಸೆಕೆಂಡ್ ರೀಸನ್ ವೈ ವಿ ಶುಡ್ ಕನ್ಸರ್ವ್ ಬಯೋಡೈವರ್ಸಿಟಿ ಫಾರ್ ದಿಸ್ ಪರ್ಪಸ್, ದಟ್ ಈಸ್ ಬ್ರಾಡ್ಲಿ ಯುಟಿಲಿಟೇರಿಯನ್. ಹೇಗೆ ನಾವು ವಿಶಾಲವಾಗಿ ಬಳಸ್ಕೊಳ್ತಾ ಇದ್ದೇವೆ ಪ್ಲಾಂಟ್ ಸ್ಪೀಶೀಸ್ ಅನ್ನ, ಅನಿಮಲ್ ಸ್ಪೀಶೀಸ್ ಅನ್ನ ನೇಚರ್ ಗಿಫ್ಟ್ ರೂಪದಲ್ಲಿ ಅಂದಾಗ ನಾವು ಈ ರೀಸನ್ ಅಲ್ಲಿ ನೋಡ್ತಾ ಹೋಗ್ತೇವೆ, ಬ್ರಾಡ್ಲಿ ಯುಟಿಲಿಟೇರಿಯನ್. ಓಕೆ, ಸೊ ವಿ ಮೂವ್ ಆನ್ ಟು ದಿ ಲಾಸ್ಟ್ ಒನ್, ದಟ್ ಈಸ್ ದಿ ಲಾಸ್ಟ್ category or reason, ethical arguments. Ethical arguments. So ethical arguments, man should not share anything with plants and animal species. ನಾವು ಯಾವತ್ತೂ ಕೂಡ ಏನನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ, ಪ್ಲಾಂಟ್ ಸ್ಪೀಶೀಸ್ ಆಗಿರಬಹುದು ಅಥವಾ ಅನಿಮಲ್ ಸ್ಪೀಶೀಸ್ ಆಗಿರಬಹುದು, ಏನನ್ನು ನಾವು ಶೇರ್ ಮಾಡ್ಕೊಳ್ಳೋದಿಲ್ಲ. ಬಟ್ ವಿ ಕ್ಯಾನ್ ರಿಯಲೈಸ್ and we should take care about plant and animal species. That's for well-being for us. ಆದರೆ ನಾವು ಯಾವುದನ್ನು ಅವ್ರ ಜೊತೆ ಶೇರ್ ಮಾಡ್ಕೊಳ್ದಿದ್ರು ಕೂಡ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ಯಾವ ಪರ್ಪಸ್ಗೆ ಅಂದಾಗ ಫಾರ್ ಅವರ್ ವೆಲ್ತ್, ನಮ್ಮ ಒಂದು ಭಾಗ್ಯ, ಆರೋಗ್ಯ ಭಾಗ್ಯದ ಒಂದು ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಾವಿಲ್ಲಿ must and should we conserve plant and animal species in the sense diversity. ನಾವು ಕಡ್ಡಾಯವಾಗಿ ಈ ಎಲ್ಲ ಒಂದು ಹಿನ್ನೆಲೆಯಲ್ಲಿ ಅನಿಮಲ್ ಮತ್ತೆ ಪ್ಲಾಂಟ್ ಸ್ಪೀಶೀಸ್ ಡೈವರ್ಸಿಟಿಯನ್ನು ಇವತ್ತು ಏನ್ ಮಾಡಬೇಕಾಗಿದೆ? ಉಳಿಸ್ಕೊಳ್ಬೇಕಾಗಿದೆ, ಸಂರಕ್ಷಣೆ ಮಾಡಬೇಕಾಗಿದೆ. ಫಾರ್ ಆಲ್ ದೀಸ್ ರೀಸನ್ಸ್, ಈ ಎಲ್ಲ ಕಾರಣಗಳಿಂದ ಇದನ್ನ ಇವತ್ತು ಮನುಷ್ಯ ಏನ್ ಮಾಡಬೇಕಾಗಿದೆ? ರಿಯಲೈಸ್ ಮಾಡ್ಕೊಳ್ಬೇಕಾಗಿದೆ. ಸೊ ದಟ್ ಈಸ್ ದಿ ಎಥಿಕಲ್ ಆರ್ಗ್ಯುಮೆಂಟ್. So these are three major reasons why we should conserve biodiversity. So that can be grouped into three categories: narrowly utilitarian, broadly utilitarian, and ethical arguments. Now we move on to the biodiversity conservation. The next concept, how we conserve, how we should conserve ಬಯೋಡೈವರ್ಸಿಟಿ. ನೋಡಿ, ಅಲ್ಲಿ ಯಾಕೆ ನಾವು ಮಾಡಬೇಕು ಸಂರಕ್ಷಣೆ ಅನ್ನೋದಕ್ಕೆ ಮೂರು ಕಾರಣವನ್ನ ಕೊಟ್ವಿ. ಈಗ ಸಂರಕ್ಷಣೆ ಮಾಡೋದ್ರಲ್ಲಿ ಯಾವ ರೀತಿ ಮಾಡಬೇಕು ಅನ್ನೋದು ನೆಕ್ಸ್ಟ್ ಕಾನ್ಸೆಪ್ಟ್. ಹೌ ವಿ ಶುಡ್ ಕನ್ಸರ್ವ್ ಬಯೋಡೈವರ್ಸಿಟಿ. ಓಕೆ, ಹಿಯರ್ ಇನ್ ದಿಸ್ ವೇ, ಯಾವ ರೀತಿನಲ್ಲಿ, ಯಾವ ಮೆಥಡ್ ಇಂದ ನಾವು ಸಂರಕ್ಷಣೆ ಮಾಡಬೇಕಾಗಿದೆ ಅನ್ನೋದೇ ಹೌ ವಿ ಶುಡ್ ಕನ್ಸರ್ವ್ ಬಯೋಡೈವರ್ಸಿಟಿ. ಹಿಯರ್ ಇನ್ ದಿಸ್ ಕಾನ್ಸೆಪ್ಟ್, ಇನ್ ದಿಸ್ ಮೆಥಡ್, ದೇರ್ ಆರ್ ಟೂ ಅಪ್ರೋಚಸ್ ಆರ್ ದೇರ್. ಅಲ್ಲಿ ಎರಡು ಅಪ್ರೋಚಸ್ ಇದೆ. ನಾವು ಕನ್ಸರ್ವ್ ಮಾಡಬೇಕಂತಹ ವಿಧಾನದಲ್ಲಿ, ಸಂರಕ್ಷಣೆ ಮಾಡುವಂತಹ ವಿಧಾನದಲ್ಲಿ ಈ ಎರಡು ಅಪ್ರೋಚಸ್ ಇದೆ. ನೇಮ್ಲಿ ದೋಸ್ ಟೂ ಅಪ್ರೋಚಸ್ ಆರ್ ನೇಮ್ಲಿ, ಫಸ್ಟ್ ಒನ್
second one is HC2 conservation. HC2 conservation. So these two approaches that brings how, in what way we conserve both animal and plant species in different regions of all over the world. ಇವತ್ತು ಜಗತ್ತಿನಾದ್ಯಂತ ಹೇಗೆ ನಾವು ಈ ಒಂದು ಸ್ಪೀಶೀಸ್ಗಳನ್ನ ಅದೇ ಒಂದು ಜಾಗದಲ್ಲಿ ಕನ್ಸರ್ವ್ ಮಾಡಬೇಕಾಗಿದೆ ಅನ್ನುವಂಥದ್ದನ್ನ ನಾವು ಎರಡು ಅಪ್ರೋಚಸ್ ಅಂತ ನಾವು ಇಲ್ಲೇನ್ ಮಾಡ್ಬೋದು, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕಾಗಿದೆ. The first approach is in situ conservation. The second one is ex situ conservation. Coming to the first one, in situ conservation. So the first approach towards how we conserve biodiversity. ಮೊದಲನೇ ಒಂದು ಮೆಥಡ್ ಅನ್ನು ತಗೊಂಡಾಗ ಅದು ಇನ್ ಸಿಟು ಅಂತ ಕರಿತೇವೆ. ಸೊ ಇನ್ ಸಿಟು ನಥಿಂಗ್ ಬಟ್ ಆನ್ ಸೈಟ್ ಕನ್ಸರ್ವೇಷನ್. ಓಕೆ, ಸೊ ಇಲ್ಲಿ ಇನ್ ಸಿಟು ಕನ್ಸರ್ವೇಷನ್ ಅಲ್ಲಿ here is the slogan, we conserve entire forest to save the tiger. So we conserve, save entire forest to save the tiger. That is the slogan in first approach. ಒಂದು ಘೋಷಣೆಯಲ್ಲಿ ಮೊದಲನೇ ಅಪ್ರೋಚ್ ಅಲ್ಲಿ ಬರ್ತಕ್ಕಂಥ ಇನ್ ಸಿಟು ಕನ್ಸರ್ವೇಷನ್ ಅಲ್ಲಿ ಇನ್ ಸಿಟು ದಟ್ ಈಸ್ ಆನ್ ಸೈಟ್ ಅಂತ ಕರಿತೇವೆ. ಇನ್ಸೈಟ್ ಅಂತ ಹೇಳ್ತೀವಿ, ಇನ್ಸೈಟ್. ಸೊ ಇದರಲ್ಲಿ ಒಂದು ಸ್ಲೋಗನ್ ನೋಡ್ತೇವೆ, ಏನದು ಅಂದಾಗ ವಿ ಕನ್ಸರ್ವ್ ಅಂಡ್ ಸೇವ್ ಎಂಟೈರ್ ಫಾರೆಸ್ಟ್ ಟು ಸೇವ್ ದಿ ಟೈಗರ್. ನಾವು ಇಡೀ ಒಂದು ಫಾರೆಸ್ಟ್ ರೀಜನ್ ಅನ್ನ ಏನ್ ಮಾಡಬೇಕಾಗಿದೆ, ಪ್ರೊಟೆಕ್ಟ್ ಮಾಡಬೇಕಾಗಿದೆ, ಸಂರಕ್ಷಣೆ ಮಾಡಬೇಕಾಗಿದೆ. ಅದು ಟೈಗರ್ ಸ್ಪೀಶೀಸ್ ಅನ್ನ ಏನ್ ಮಾಡುತ್ತೆ, ಸಂರಕ್ಷಣೆ ಮಾಡ್ತದೆ. ಇದು ಮುಖ್ಯ ಘೋಷವಾದ ಒಂದು ವಾಕ್ಯ ನಾವು ಫಸ್ಟ್ ಒಂದು ಅಪ್ರೋಚ್ ಅಲ್ಲಿ ತಗೊಂಡಾಗ. ನಾವು so many important species facing threatening for extinction. ಇವತ್ತು ಅನೇಕ ಒಂದು ಮುಖ್ಯ ಸ್ಪೀಶೀಸ್ಗಳು ಏನಾಗಿದೆ, ಅಪಾಯಕಾರಿ ಅಂಚಿನಲ್ಲಿದೆ. Now they need urgent measures in the form of conservation. ಈಗ ಅವುಗಳಿಗೆ ಏನ್ ಬೇಕಾಗಿದೆ, ತುರ್ತಾಗಿ ಸಂರಕ್ಷಣೆ ಮಾಡಬೇಕಾಗಿದೆ ಆ ಸ್ಪೀಶೀಸ್ ಅನ್ನ ಫ್ರಮ್ ಎಕ್ಸ್ಟಿಂಕ್ಷನ್. ಏನು ಕಣ್ಮರೆಯಾಗ್ತಕ್ಕಂತಹ ಹಾದಿಯಲ್ಲಿದೆ ಅದರಿಂದ ನಾವೇನ್ ಮಾಡಬೇಕಾಗಿದೆ, ಅವುಗಳನ್ನ ಸಂರಕ್ಷಣೆ ಮಾಡಬೇಕಾಗಿದೆ ಆ ಸ್ಪೀಶೀಸ್ ಅನ್ನ. ಸೊ ದೋಸ್ ಸ್ಪೀಶೀಸ್ ಸೊ ಅರ್ಜೆಂಟ್ಲಿ ವಿ ಕನ್ಸರ್ವ್ ಫ್ರಮ್ ಎಕ್ಸ್ಟಿಂಕ್ಷನ್. ಆ ಎಕ್ಸ್ಟಿಂಕ್ಷನ್ ಇಂದ ನಾವು ಕನ್ಸರ್ವ್ ಮಾಡಬೇಕಾಗಿದೆ. ಓಕೆ, ಇದು ನಾವಲ್ಲಿ ನೋಡ್ತಕ್ಕಂಥ ಫಸ್ಟ್ ಒನ್ ಇನ್ಸೈಟ್, ದಟ್ ಇಸ್ ಇನ್ ಸಿಟು ಕನ್ಸರ್ವೇಷನ್. ದೆನ್ ಸಮ್ ರೀಜನ್ಸ್ ಆರ್ ದೇರ್. those regions with our regions ಅಲ್ಲಿ ಏನಿದೆ ಅಂದಾಗ, those regions with the high level of species richness and high degree of endemism, high degree of endemism. ಹೀಗೆ ನಾವು ಕೆಲವು ರೀಜನ್ಸ್ ಅನ್ನ ನೋಡ್ತಾ ಹೋಗ್ತೇವೆ ವರ್ಲ್ಡ್ ವೈಡ್ ಅಲ್ಲಿ. ಆ ರೀಜನ್ಸ್ ಏನಾಗಿದೆ ಅಂದಾಗ ಹೈ ಲೆವೆಲ್ ಆಫ್ ಸ್ಪೀಶೀಸ್ ರಿಚ್ನೆಸ್, ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಸ್ಪೀಶೀಸ್ ಅನ್ನ ಹೊಂದಿದೆ, ಡಿಸ್ಟ್ರಿಬ್ಯೂಷನ್ ಅನ್ನ ಹೊಂದಿದೆ. ಹಾಗೆ ಹೈ ಡಿಗ್ರಿ ಆಫ್ ಎಂಡೆಮಿಸಮ್ ನಥಿಂಗ್ ಬಟ್ ಸ್ಪೀಶೀಸ್ ಕನ್ಫೈನ್ಡ್ ಓನ್ಲಿ ದಟ್ ರೀಜನ್ ಅಂಡ್ ನಾಟ್ ಫೌಂಡ್ ಎಲ್ಸ್ವೇರ್. ಏನು ಸ್ಪೀಶೀಸ್ ಇದೆ ಅದು ಆ ಜಾಗದಲ್ಲೇ ಕಂಡು ಬರುತ್ತೆ, ಬೇರೆ ಎಲ್ಲೂ ಕಂಡು ಬರೋದಿಲ್ಲ. ಅದನ್ನ ನಾವು ಎಂಡೆಮಿಸಮ್ ಅಂತ ಕರಿತೇವೆ. ಹಾಗಾದ್ರೆ those regions with a high level of species richness and high degree of endemism, those regions are called as biodiversity hotspots. ಅವುಗಳನ್ನ ಏನಂತ ಕರಿತೇವೆ ನಾವು, ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್.
biodiversity hotspots. Okay, so ನಿಮಗೆ ಕೇಳಬಹುದು examination ಅಲ್ಲಿ what is biodiversity hotspots, mention any 3 of biodiversity hotspots. ಮೂರು ಯಾವುದಾದರೂ ಉದಾಹರಣೆ ಕೊಡಿ ಅಂದಾಗ ನೀವು ಇಲ್ಲಿ ಇದನ್ನ ಬರಿಬೇಕಾಗ್ತದೆ ಫಾರ್ 3 ಮಾರ್ಕ್ಸ್, 3 ಅಂಕಗಳಿಗೆ ಕೇಳ್ತಾರೆ. ಸೊ ಹಾಗಾದ್ರೆ ನಾವು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತಂದ್ರೆ ಏನಂತ ಡಿಫೈನ್ ಮಾಡ್ತೀರಾ? ದೋಸ್ ರೀಜನ್ಸ್ ವಿತ್ ಹೈ ಲೆವೆಲ್ ಆಫ್ ಸ್ಪೀಶೀಸ್ ರಿಚ್ನೆಸ್ ಅಂಡ್ ಹೈ ಡಿಗ್ರಿ ಆಫ್ ಎಂಡೆಮಿಸಮ್. Now what is meant by endemism? So species confined only that region, not found elsewhere. ಸೊ ಏನು ಸ್ಪೀಶೀಸ್ ಇದೆ ಅಲ್ಲೇ ಅದೇ ಜಾಗದಲ್ಲಿ ಮಾತ್ರ ಇರುತ್ತೆ, ಬೇರೆ ಎಲ್ಲೂ ಕೂಡ ಕಂಡು ಬರೋದಿಲ್ಲ. ಅದನ್ನ ನಾವು ಎಂಡೆಮಿಸಮ್ ಅಂತ ಕರಿತೇವೆ. ಓಕೆ, ಸೊ ದೇರ್ ಆರ್ 25 different biodiversity hotspots well distributed or located in different places. ನಾವು ಇವತ್ತು 25 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅನ್ನ ನೋಡ್ತೇವೆ, ಆ ರೀಜನ್ಸ್ ಅನ್ನ ನಾವು ನೋಡ್ತೇವೆ. ಸೊ ರೀಸೆಂಟ್ಲಿ 9 more to be added. ಮತ್ತೆ ಅದಕ್ಕೆ 9 ಇತ್ತೀಚೆಗೆ ಸೇರಿಸಿದೀವಿ ನಾವು ರೀಜನ್ಸ್ ಅನ್ನ. ಸೊ ದಿ ಟೋಟಲ್ ಇಸ್ ಅಬೌಟ್ ದಿ 34 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಆಗುತ್ತೆ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 25 ಪ್ಲಸ್ ರೀಸೆಂಟ್ ಆಗಿ ಸೇರಿಸಿರ್ತಕ್ಕಂತಹ 9, ಅಲ್ಲಿಗೆ 34 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಇದೆ. Here among 34 biodiversity hotspots, the major 3 types of hotspots, namely first one, Western Ghats and Sri Lanka. Western Ghats and Sri Lanka. Sri Lanka. ಪಶ್ಚಿಮ ಘಟ್ಟಗಳು ಮತ್ತು ಶ್ರೀಲಂಕಾ. ಸೊ ಸೆಕೆಂಡ್ ಒನ್ ಇಸ್ ಇಂಡೋ-ಬರ್ಮಾ. And the third one is Himalayan regions. So these are 3 famous biodiversity hotspots among 34. ಆ 34ರಲ್ಲಿ ಪ್ರಸಿದ್ಧಿಯಾಗಿರ್ತಕ್ಕಂತಹ ಈ 3. Again this is the important one for board examination point of view. They may ask for 3 marks. ಇದು 3 ಮಾರ್ಕ್ಸ್ಗೆ ನಿಮ್ಗೆ ಕೇಳ್ತಾರೆ. ಆ 3 ಯಾವ್ಯಾವುದು ಅಂದಾಗ ವೆಸ್ಟರ್ನ್ ಘಾಟ್ಸ್ ಅಂಡ್ ಶ್ರೀಲಂಕಾ, ಸೆಕೆಂಡ್ ಒನ್ ಇಸ್ ಇಂಡೋ-ಬರ್ಮಾ, ದಟ್ ಇಸ್ ದ ಬಾರ್ಡರ್ ಬಿಟ್ವೀನ್ ಇಂಡಿಯಾ ಅಂಡ್ ಬರ್ಮಾ, ದೆನ್ ಥರ್ಡ್ ಒನ್ ಈಸ್ ಹಿಮಾಲಯನ್ ರೀಜನ್ಸ್. ಈ 3 ಆ 34ರಲ್ಲಿ ಹೆಚ್ಚು ಒಂದು ಸ್ಪೀಶೀಸ್ ಹಾಟ್ ಸ್ಪಾಟ್ಸ್ ಅಂತ ಕರಿತೇವೆ. Okay, so this is enough for today's class. Then I will take and continue the first conservation, in situ conservation. So another example, sacred groves, then biosphere reserves, national parks and wildlife sanctuaries. All these discussed in next class. So till then, goodbye.